ಗಾಂಧಿನಗರದಲ್ಲಿ ಸಿಕ್ಕಾಪಟ್ಟೆ ಹಲ್ಚಲ್ ಎಬ್ಬಿಸ್ತಾ ಇರುವಂಥ ಸಿನಿಮಾ ಈ ನಾವು ನೋಡ್ತಿರೋ ಹಾಗೆ ಈ ವಾಮನ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಇದ್ರ ನಡುವೆ ಅತಿ ದೊಡ್ಡ ತಾರಾ ಬಣಗ ಇರುವಂಥ ಈ ಸಿನಿಮಾದ ಬಗ್ಗೆ ಜನರಿಗೆ ಬಹಳ ನಿರೀಕ್ಷೆ ಇದೆ, ಕುತೂಹಲ ಇದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಹೀರೋ ಧನ್ವೀರ್ ಅವರ 4ನೆಯ ಸಿನಿಮಾ ಇದು. ಈ ಸಿನಿಮಾದಲ್ಲಿ ಒಂದು ವಿಶೇಷವಾಗಿ ಅವ್ರನ್ನ ನೋಡ್ಬೋದು ಅಂಥೇಳಿ ಅಭಿಮಾನಿಗಳೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಇದರ ನಡುವೆ ಯುಗಾದಿ ಆಸ್ಪಾಸ್ನಲ್ಲಿ ಬರ್ತಾ ಇರೋದ್ರಿಂದಾಗಿ ಸಾಲು ಸಾಲು ರಜೆಗಳು ಕೂಡ. ಹೀಗಾಗಿ ವಾಮನ ಸಿನಿಮಾದ ನಿರೀಕ್ಷೆಗಳೇನು, ಆಗು ಹೋಗುಗಳೇನು, ಇದೆಲ್ಲದರ ಬಗ್ಗೆ ನಾವಿವತ್ತು ಚರ್ಚೆ ಮಾಡೋಣ. ನಮ್ಮ ಜೊತೆಯಲ್ಲಿ ವಾಮನ ಸಿನಿಮಾದ ನಾಯಕ ನಟ ಧನ್ವೀರ್ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಕಾಕ್ರೋಚ್ ಸುದ್ದಿ ಕೂಡ ಇದ್ದಾರೆ. ನಮಸ್ಕಾರ ಕಾಕ್ರೋಚ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ ತಮಗೆ. ಥ್ಯಾಂಕ್ ಯು ಸರ್, ಸೇಮ್ ಟು ಯು. ಹಾಗೆ ಎಲ್ಲ ವೀಕ್ಷಕರಿಗೂ ಕರ್ನಾಟಕ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ, ನೋಡಿ, ಟ್ರೇಲರ್ ಮೂಲಕವೇ ಸಿಕ್ಕಾಪಟ್ಟೆ ಹಲ್ಚಲ್ ಎಬ್ಬಿಸ್ತಾ ಇದೆ ವಾಮನ ಸಿನಿಮಾ. ಈಗ 10ನೇ ತಾರೀಕು, ಏಪ್ರಿಲ್ 10ನೇ ತಾರೀಕು ಅಬ್ಬರಿಸೋಕೆ, ತೆರೆ ಮೇಲೆ ಅಬ್ಬರಿಸೋಕೆ ಕಾಯ್ತಾ ಇದ್ದಾರೆ ಎಲ್ಲರೂ ಕೂಡ. ಧನ್ವೀರ್ ಅವರು, ಹೇಗಿದೆ ಎಕ್ಸೈಟ್ಮೆಂಟ್? ಇಲ್ಲ, ತುಂಬ ಖುಷಿ ಇದೆ ಸರ್. ಯಾಕಂದರೆ ಯುಗಾದಿ ಹಬ್ಬ ಆದ ನಂತರ ಬರ್ತಾರೆ ಮೊದಲನೇ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಸೊ ಒಂದು ಒಳ್ಳೆ ಬ್ರೇಕ್ ಸಿಗುತ್ತೆ, ಒಂದು ಒಳ್ಳೇದಾಗಬೇಕು. ಈ ಸಿನಿಮಾಯಿಂದ ನಮ್ಮ ಕನ್ನಡ ಚಿತ್ರರಂಗ ಇದೇನಿದೆ, ಕನ್ನಡ ಥಿಯೇಟರ್ಗಳಿಗೆ ಜನ ಬರ್ತಾ ಇಲ್ಲ ಅನ್ನೋದು, ಅದೊಂದೆಲ್ಲ ಬ್ರೇಕ್ ಮಾಡಬೇಕು ಅನ್ನೋದೊಂದು ಆಸೆ. ಈ ಟ್ರೇಲರ್ ರಿಲೀಸ್ ಆದಾಗ ಆ ಜನರ ರೆಸ್ಪಾನ್ಸು, ತಾವಿದ್ರಿ ಅಲ್ಲಿ, ಅದನ್ನ ಫೀಲ್ ಮಾಡ್ಕೊಂಡ್ರಿ, ಅದೆಲ್ಲ ತಮ್ಗೆ ಹೇಗೆ ಅನಿಸ್ತು? ಇಲ್ಲ, ತುಂಬ ಖುಷಿ ಆಯ್ತು ಸರ್. ತುಂಬ ಅದ್ಭುತವಾಗಿ ಮೂಡಿ ಬಂತು. ಯಾಕಂದರೆ ನನ್ನ ಪ್ರೀತಿಸೋರ್ಗಾಗಿರ್ಬೋದು, ಈಗ ದರ್ಶನ್ ಸೆಲೆಬ್ರಿಟೀಸ್ ಆಗಿರ್ಬೋದು, ಎಲ್ಲರೂ ಸೇರಿ ಅವ್ರದೇ ಸಿನಿಮಾ ಅನ್ನೋ ಥರ ಅಷ್ಟು ಖುಷಿಪಟ್ಟು ಅಷ್ಟು ಒಂದು ಯಶಸ್ವಿ ಮಾಡಿಕೊಟ್ರು ಕಾರ್ಯಕ್ರಮನ. ಕಾಕ್ರೋಚ್ ಅವರೇ, ತಾವು 10 ಸಿನಿಮಾಗಳಲ್ಲಿ ಅಭಿನಯಿಸಿದ್ದೀರಿ. ತಮಗೆ ವಾಮನ ಅನ್ನೋ ಸಿನಿಮಾ ಎಷ್ಟು ಸ್ಪೆಷಲ್? ಇಲ್ಲ ಸರ್, ಒಬ್ಬ ಕಲಾವಿದ್ರಿಗೆ ಎಲ್ಲ ಸಿನಿಮಾನು ಸ್ಪೆಷಲ್. ವಾಮನ ಸಿಕ್ಕಾಪಟ್ಟೆ ಸ್ಪೆಷಲ್. ಬಿಕಾಸ್ ಧನ್ವೀರ್ ಸರ್ ಪ್ರೀತಿ, ಆ ವಿಶ್ವಾಸ, ಅವ್ರ ಸ್ನೇಹ ತುಂಬಾ ಖುಷಿ ಇದೆ. ಯಾವಾಗಲೂ ವಾಮನ ಸ್ಪೆಷಲ್. ಸಿನಿಮಾ ಹೊರತಾಗಿ ಧನ್ವೀರ್ ಮತ್ತೆ ಕಾಕ್ರೋಚ್ ಸುದ್ದಿ ಅವರು ಹೆಂಗಿದ್ದಾರೆ? ತುಂಬಾ ಚೆನ್ನಾಗಿದ್ದೀವಿ. ಕ್ಯಾಮ್ರಾ ಇದ್ದಾಗ ಮಾತ್ರನೇ ಒಂದು ಸ್ವಲ್ಪ ಒಂದು ಬೌಂಡ್ರಿ ಹಾಕೊಂಡು ಬದುಕ್ತೀವಿ. ಅದಿಲ್ಲ ಅಂದ್ರೆ ತುಂಬಾ ಅವ್ರು ಯಾವತ್ತೂ ಹೀರೋ ಅನ್ಸೇ ಇಲ್ಲ, ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಓಕೆ, ಧನ್ವೀರ್ ಅವರೇ, ಈ ವಾಮನ, ನಾವು ಪೌರಾಣಿಕವಾಗಿ ವಾಮನ ಅನ್ನೋ ಹೆಸರಿನ ಬಗ್ಗೆ ನಾವು ಕೇಳಿದ್ದೀವಿ, ವಿಷ್ಣುವಿನ ಅವತಾರ ಅನ್ನೋದು ನಮ್ಗೆ ಗೊತ್ತಿದೆ. ಆದರೆ ಈ ಸಿನಿಮಾದಲ್ಲಿ ವಾಮನ ಅಂತ ಹೇಳಿದ್ರೆ ಏನು, ಹೆಂಗೆ ಅದು ಪ್ರೊಜೆಕ್ಟ್ ಆಗುತ್ತೆ ಅಂತ? ನೀವು ಹೇಳ್ದಂಗೆ ಪುರಾಣದಲ್ಲಿ ವಿಷ್ಣುವಿನ 5ನೇ ಅವತಾರ ವಾಮನ. ಸೊ ಅಲ್ಲಿ ನಡೆಯೋ ದುಷ್ಟ ಸಂಹಾರಕ್ಕೆ ಅಂತಲೇ ಆ ಅವತಾರ ತಾಳೋದು ವಿಷ್ಣು ಅವತಾರ. ಸೊ ಇಲ್ಲೂ ಅಷ್ಟೇ, ಈ ಸಮಾಜದ ಆಗು ಹೋಗುಗಳು ನಡೆಯುವಂಥ ಒಂದು ದುಷ್ಟ ಶಕ್ತಿಗಳ ಮೇಲೆ, ಅದ್ರ ಮೇಲೆ ನಡೆಯುವಂಥ ಒಂದು ಅದನ್ನು ಸಂಹಾರ ಮಾಡೋಕ್ಕೆ ಅಂತಲೇ ಬಂದಿರೋದೇ ಈ ಗುಣ ಅನ್ನೋ ಕ್ಯಾರೆಕ್ಟ್ರು ವಾಮನ ಚಿತ್ರದಲ್ಲಿ. ಸೊ ಅವ್ನ ಗುಣ, ಕ್ಯಾರೆಕ್ಟರ್ಸ್ ಗುಣ ಆಗಿರೋದ್ರಿಂದ ಅವನು ಒಳ್ಳೆ ಗುಣದಿಂದ ಕೆಟ್ಟ ಗುಣಕ್ಕೆ ಬರ್ತಾನೆ, ಅಥವಾ ಕೆಟ್ಟ ಗುಣದಿಂದ ಒಳ್ಳೆಯವನಾಗ್ತಾನೆ. ಒಂದು ಸ್ಟ್ರಾಂಗ್ ಆಗಿರೋ ಒಂದು ರೀಸನ್ ಇದೆ. ಆ ರೀಸನ್ಗೋಸ್ಕರ ಅವನು ಒಳ್ಳೆ ಗುಣ ಆಗ್ತಾನೆ, ಕೆಟ್ಟ ಗುಣ ಆಗ್ತಾನೆ ಅನ್ನೋದು ಆ ಲೈನ್ ನಂಗೆ ತುಂಬ ಇಷ್ಟ ಆಯಿತು. ವಾಮನನಿಗೂ, ಆ ಪೌರಾಣಿಕದ ವಿಷ್ಣುವಿನ ಅವತಾರದ ವಾಮನನಿಗೂ ನಮ್ಮ ಈ ಕಲಿಯುಗದ ವಾಮನನಿಗೂ ಹೆಂಗೆ ಕನೆಕ್ಟ್ ಆಗುತ್ತೆ ಸರ್? ಇಲ್ಲ ಸರ್, ಅಂದರೆ ನೀವು ಕ್ಯಾರೆಕ್ಟರ್ ವೈಸ್ ಕನೆಕ್ಟ್ ಮಾಡೋದಾದರೆ ಕ್ಯಾರೆಕ್ಟರ್ಗೆ ತುಂಬ ಅಂದರೆ ಅದಕ್ಕೆ ಜಸ್ಟಿಸ್ ಕೊಟ್ಟಿದ್ದಾರೆ ನಮ್ಮ ಡೈರೆಕ್ಟ್ರು. ಯಾಕಂದರೆ ವಾಮನ ಅನ್ನೋ ಒಂದು ಟೈಟ್ಲ್ ಇಡಬೇಕಾದ್ರೆ ಅಲ್ಲಿ ನೋಡ್ಬೋದು ನೀವು, ಆ ಟೈಟ್ಲಲ್ಲಿ ಒಂದು ಪಾದ ಇದೆ. ಸೊ ಆ ದುಷ್ಟ ಸಂಹಾರಕ್ಕೆ ಅಂತಲೇ ಈ ಸಮಾಜದಲ್ಲಿ ಆಗುವಂಥ ಕೆಲವು ಕೆಟ್ಟ ಚಟಗಳು ಏನೇನು ನಡೀತಾ ಇದೆ, ಡ್ರಗ್ಸ್, ಮಾಫಿಯಾ, ಅದು ಇದು ಅಂತ. ಸೊ ಅದ್ರ ಮೇಲೆ ಇಡೋದಪ್ಪ ಹೆಜ್ಜೆನೇ ವಾಮನ. ತಾವು ತಮ್ಮ ಕ್ಯಾರೆಕ್ಟರ್ನ ಎಷ್ಟು ಎಂಜಾಯ್ ಮಾಡಿದ್ರಿ ಕಾಕ್ರೋಚ್ ಅವರೇ? ನಾನು ಯೂಶಲಾಗಿ ಯಾವಾಗಲೂ ತುಂಬ ಎಂಜಾಯಬಲ್ ಆಗಿ ಜೀವನ ಮಾಡೋದು. ಇದರಲ್ಲಿ ಇನ್ನೂ ತುಂಬ ಮಸ್ತಾಗಿ ಬರೆದಿದ್ರು. ಶಂಕರ್ ಸರ್ದು ಬರವಣಿಗೆ ಹಂಗಿತ್ತು, ನನಗೆ ಆ ಪಾತ್ರ ಹಂಗೆ ಸಿಕ್ತು. ಮೇ ಬಿ ನನ್ನ ರಿಯಲ್ ಲೈಫಲ್ಲೂ ನಾನು ಹಂಗೆ ಇರೋದು. ಸೊ ನನಗೆ ತುಂಬ ಈಸಿನೂ ಆಯಿತು, ತುಂಬ ಖುಷಿನೂ ಆಯಿತು. ತುಂಬ ಒಳ್ಳೆ ಕೆಲಸ ಮಾಡಿದ್ದೀವಿ. ನಿರ್ದೇಶನ, ಹೊಸ ನಿರ್ದೇಶಕರು, ಹಿಂದೆ ತೆರೆಮರೆಯಲ್ಲಿ ಕೆಲಸ ಮಾಡಿದವರು, ಅದಕ್ಕಿಂತ ಹಿಂದೆ ಈಗ ಅವರಿಗೊಂದು ಅವಕಾಶ ತಮ್ಮ ಸಿನಿಮಾದಿಂದ ಸಿಕ್ಕಿದೆ. ಆ ಒಂದು ತಮ್ಮ ಮತ್ತವರ ಒಂದು ಹೊಂದಾಣಿಕೆ ಹೆಂಗಿತ್ತು, ಅದೆಲ್ಲರ ಬಗ್ಗೆ ಹೇಳಿ. ಇಲ್ಲ ಸರ್, ನಂಗೆ ಆ್ಯಕ್ಚುಲಿ ಶಂಕರ್ ಸರ್ ನಮ್ಗೆ ಸಿನಿಮಾ ಮಾಡೋಕ್ಕಿಂತ ಮುಂಚೆನೂ ಪರಿಚಯ ಇದ್ದರು. ಸೊ ಅವ್ರು ಒಂದೆರಡು ಸತಿ ಡಿಸ್ಕಷನ್ ಮಾಡಿದಾಗ 1-2 ಲೈನು ಹೇಳಿದರು. ಸೊ ನಾನು ಆವಾಗಲೇ ಐತಿಲ್ಲ ಅವ್ರ ಹತ್ರ ಏನೋ ಒಂದು ಇದೆ ಅಂತ. ಆದ ನಂತರ ಎಲ್ಲೋ ಒಂದು ಸತಿ ಹಿಂಗೆ ಭೇಟಿ ಆದಾಗ ಒಂದು ಸ್ಕೆಲಿಟನ್ ಹೇಳ್ತೀನಿ ಸರ್, ನೋಡಿ ಇಷ್ಟ ಆದರೆ ಅಂತೇಳಿ. ಸೊ ಅವಾಗ ಹೇಳ್ದಾಗ ನಂಗೆ ಇಲ್ಲ, ತುಂಬ ಚೆನ್ನಾಗಿದೆ, ಇದು ಒಂದು ಡಿಫ್ರೆಂಟ್ ಆಗಿದೆ ನಿರ್ದೇಶಕರು, ಒಂಚೂರು ಟ್ರೈ ಮಾಡಿ ಡೆವಲಪ್ ಮಾಡೋಕ್ಕೆ ಅಂದಾಗ ಒಂದು 2 days ಟೈಮ್ ಕೊಡಿ ಸರ್, ನಾನು ಮಾಡ್ತೀನಿ ಅಂತ ಅವಾಗ ರೆಡಿ ಮಾಡ್ಕೊಂಡು ಬಂದಮೇಲೆ ನನಗೂ ಇಲ್ಲ, ಇದು ಬೇರೆ ಥರನೇ ಇದೆ ಕತೆ, ಇದು ಬೇರೆ ಥರನೇ ಆಗುತ್ತೆ. ಮಾಸ್ ಸಿನಿಮಾ ಅನ್ಸೋಣ, ಬರೀ ಆ್ಯಕ್ಷನ್ ಫೈಟ್ ಅಲ್ಲ, ಬಟ್ ಆ್ಯಕ್ಷನ್ ಫೈಟಿಗೆ ಒಂದು ಬಲವಾದ ರೀಸನ್ ಇರಬೇಕಲ್ಲ. ಆ ರೀಸನ್ ನಂಗೆ ತುಂಬ ಇಷ್ಟ ಆಯಿತು. ತಮಗೆ ಫಸ್ಟ್ ಅಪ್ರೋಚ್ ಹೆಂಗಿತ್ತು ಧನ್ವೀರ್ ಅವರೇ? ನಿರ್ದೇಶಕರು ಮತ್ತು ನಿಮ್ಮ ಫಸ್ಟ್ ಅಪ್ರೋಚ್ ಹೆಂಗಿತ್ತು? ಅದು ಅವ್ರು ಕನ್ವಿನ್ಸ್ ಮಾಡಿದ್ದು ಹೆಂಗಿತ್ತು? ನೀವು ಅದನ್ನು ಫಸ್ಟ್ ಸ್ಕ್ರಿಪ್ಟ್ ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತು? ಇಲ್ಲ, ಅವರು ನಾನು ಇವಾಗ ಹೇಳ್ದಂಗೆ ನಿಮಗೆ ಆ ಲೈನ್ ಸ್ಕೆಲಿಟನ್ ಹೇಳಿದಾಗ, ಕಥೆದೊಂದು ಎಳೆ ಹೇಳಿದಾಗ ಅವ್ರು ಹೇಳ್ಬೇಕಾದ್ರೆ ನಾನು ಇಂಪ್ರೆಸ್ ಆದೆ. ಒಬ್ಬ ಆರ್ಟಿಸ್ಟ್ ಅದನ್ನ ಹೇಳ್ಬೇಕಾದ್ರೆ ಅದು ಇಮ್ಯಾಜಿನೇಷನ್ ಥಾಟ್ ಪ್ರೋಸೆಸ್ಗೆ ಹೋಗ್ತಿಲ್ಲ, ಅಷ್ಟು ಸುಲಭವಾಗಿ ಹೋಗೋಕ್ಕಾಗಲ್ಲ ಅವ್ರು ಹೇಳ್ತಾ ಇದ್ದಂಗೆ. ಸೊ ಆ ಇಮ್ಯಾಜಿನೇಷನ್ ಥಾಟ್ ಪ್ರೋಸೆಸ್ಗೆ ಹೋದಾಗ ನಂಗಿಲ್ಲ ಅವು, ಯಾಕಂದ್ರೆ ಅವರು ಮೂಲತಃ ಬರವಣಿಗೆಯಲ್ಲಿ ತೊಡಗಿಸ್ಕೊಂಡಿದ್ದೀನಿ ಅವಾಗಿಂದನೂ ಅವರು ಆಫ್ ಸ್ಕ್ರೀನ್ ಹಿಂದೆಗಡೆ. ಸೊ ಅವ್ರದ್ದು ಬರವಣಿಗೆ ತುಂಬ ಚೆನ್ನಾಗಿತ್ತು. ಅವ್ರು ಒಂದೊಂದು ಇರ್ತಿದ್ದ ಪದಗಳ ಜೋಡಣೆ ಆಗಿರ್ಬೋದು, ಅಥವಾ ಹೇಳಿದ ರೀತಿ ಆಗಿರ್ಬೋದು, ಕತೆ ಹೇಳಿ ತುಂಬ ಇಷ್ಟ ಆಯಿತು. ಸೊ ಅವಾಗಿಲ್ಲ, ಇವ್ರು
ಕತೆ ಬರೆದು ನಿರ್ದೇಶನ ಬೇರೆಯವ್ರು ಮಾಡೋದು ಅದು ಬೇರೆ ಥರ ಆಗುತ್ತೆ. ಸೊ ಕತೆ ಸ್ವಂತ ಕತೆ ಬರೆದು ಅವರೇ ಇಮ್ಯಾಜಿನೇಷನಲ್ಲಿ ಅವರೇ ಕೈಲಿ ಎಕ್ಸಿಕ್ಯೂಷನ್ ಮಾಡಿಸಿದ್ರೆ ತುಂಬ ಅದ್ಭುತವಾಗಿ ಬರುತ್ತೆ ನನಗೆ ಅನಿಸಿದ್ದು. ಸೊ ಅದಕ್ಕೆ ನಾವು ನಿರ್ದೇಶಕರು ನಿರ್ದೇಶಕರು ಇದು ಮಾಡುವ ಅಂತ ಪ್ಲ್ಯಾನ್ ಮಾಡಿದ್ವಿ. ಸಿನಿಮಾದಲ್ಲಿ ಹಿರಿಯ ನಟರ ಜೊತೆ ಅಂದರೆ ತಾರಾ ಮ್ಯಾಮ್ ತಮ್ಮ ತಾಯಿಯಾಗಿ ಅದರಲ್ಲಿ ಅಭಿನಯಿಸಿದ್ದಾರೆ ಅನ್ನೋದು, ಅವ್ರ ಜೊತೆ ತಾವು ಅಭಿನಯಿಸಿದ್ದೀರಿ. ಅವರ ಆ ಬಾಂಡಿಂಗ್ ಹೆಂಗಿತ್ತು, ತಮ್ಮ ಮತ್ತು ಅವರ ಹೊಂದಾಣಿಕೆ ಹೆಂಗೆ ನಡೀತು? ತುಂಬ ಚೆನ್ನಾಗಿತ್ತು ಸರ್. ಯಾಕಂದರೆ ನನಗೆ ಈ ಸಿನಿಮಾದಿಂದ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಸೀನಿಯರ್ ಆರ್ಟಿಸ್ಟ್ಗಳ ಜೊತೆ ವರ್ಕ್ ಮಾಡೋಕ್ಕೆ ಅವಕಾಶ ಸಿಕ್ತು. ತಾರಮ್ಮಂದು ನಂದು ಮೇಜರ್ ಅಮ್ಮ ಮಗ, ಕರ್ನಾಟಕಕ್ಕೆ ಅಮ್ಮ ಅವರು ಒಂಥರ ತಾರಮ್ಮ ಎಲ್ಲ ಹೀರೋಗಳಿಗೂ. ಸರ್ ನಂದು ಅಮ್ಮಂದು ಒಂದು ಸಿಕ್ಕಾಪಟ್ಟೆ ಒಂದು ಬಾಂಡಿಂಗ್ ಬೆಳೀತಾ ಬಂತು. ಯಾಕಂದರೆ ನಂದು ಅವ್ರದೇ ಜಾಸ್ತಿ ಮೇಜರ್ ಇರೋದು ನಾನು ಸಿನಿಮಾಲಿ. ಒಂದಷ್ಟು ಜನ ಜರ್ನಿ ಮಾಡ್ತಾ ಸ್ವಂತ ತಾಯಿ ಮಗ ಥರನೇ ಬಿಹೇವಿಯರ್, ನಮ್ದು ಆ ಬಾಂಡಿಂಗ್ ಬೆಳೆದ್ಬಿಡ್ತು. ಸೊ ಅದರಿಂದ ತುಂಬ ಖುಷಿ ಇದೆ. ಜೊತೆಗೆ ಸಂಪತ್ ಸರ್ ಇದ್ದಾರೆ, ಅಚ್ಯುತ್ ಸರ್ ಇದ್ದಾರೆ, ಆದಿತ್ಯ ಮೆನನ್ ಇದ್ದಾರೆ, ದೊಡ್ಡ ಸ್ಟಾರ್ ಕಾಸ್ಟೇ ಇದೆ. ಸೊ ಎಲ್ಲೋ ಮಾಡಬೇಕು ಅಂತ ಇಲ್ಲಿ ಹಾಕ್ಲೇಬೇಕು ಅನ್ನೋ ಥರ ಇಲ್ಲ, ಆ ಪಾತ್ರಗಳು ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ತಾವು ನೋಡಿದ್ದೀವಿ ನಿಮ್ಮ ಹಲವಾರು ಸಿನಿಮಾಗಳಲ್ಲಿ ನಾವು ನೋಡಿದ್ದೀವಿ ನಿಮ್ಮ ಫೈಟಿಂಗ್ ಮತ್ತೊಂದು ಎಲ್ಲವೂ ಕೂಡ. ಈ ಸಿನಿಮಾದಲ್ಲಿ ಅದೆಲ್ಲವೂ ಕೂಡ ತಮಗೆ ಎಷ್ಟು ಡಿಫಿಕಲ್ಟ್ ಅನಿಸ್ತಾ ಅಥವಾ ಚಾಲೆಂಜ್ ಅನಿಸ್ತಾ ಅಥವಾ ಹೆಂಗಿತ್ತು ಅಂತ ಅದೆಲ್ಲ? ಸರ್ ಸಿನಿಮಾ ಯಾವತ್ತೂ ಡಿಫಿಕಲ್ಟೇ ಅಲ್ಲ ಸರ್. ನಾನು ತುಂಬ ಪ್ರೀತಿಸಿ ಮಾಡ್ತಿರೋ ಕೆಲಸ ಇದು. ನಾನು ತುಂಬ ಇಷ್ಟಪಟ್ಟು ಮಾಡ್ತಿರೋ ಕೆಲಸ ಸಿನಿಮಾ. ಹಂಗಾಗಿ ಇದು ಯಾವತ್ತೂ ಡಿಫಿಕಲ್ಟೇ ಅಲ್ಲ. ಇದು ನಂಗೆ ಖುಷಿ ವಿಚಾರಗಳೇ. ಅವ್ರು ಎಷ್ಟು ಸ್ಟ್ರಾಂಗಾಗಿ ಕಂಪೋಸ್ ಮಾಡ್ತಾರೆ ಅಷ್ಟು ಚೆನ್ನಾಗಿ ನಾವೇ ಸ್ಕ್ರೀನ್ ಮೇಲೆ ಕಾಣೋದು. ಮೇ ಬಿ ಅಲ್ಲಿ ಒಂದು ಸ್ವಲ್ಪ ಅದು ಒಂದಷ್ಟು ಕಷ್ಟ ಅನಿಸ್ಬೋದು, ಬಟ್ ಅದರ ಬ್ಯೂಟಿ ನಮ್ಮ ಸ್ಕ್ರೀನ್ ಮೇಲೆ ಕಂಡಾಗ ಆ ನೋವು, ಆ ಏಟು ಎಲ್ಲ ಮರ್ತೋಗುತ್ತೆ. ಆ ಜನಗಳು ಚಪ್ಪಾಳೆ ವಿಷಲ್ ಇದೆಯಲ್ಲ ಅದು ನಿಮಗೆಲ್ಲ ನೋವು ಮರೆಸ್ಬಿಡುತ್ತೆ. ಸೊ ಯಾವತ್ತೂ ಡಿಫಿಕಲ್ಟ್ ಅನಿಸಿಲ್ಲ. ಆಮೇಲೆ ನನ್ನ ಎಲ್ಲ ಶೆಡ್ಯೂಲು ಬ್ಯಾಂಗ್ಳೂರಲ್ಲೇ ಇತ್ತು, ಬೆಂಗಳೂರು ಸುತ್ತಮುತ್ತಲ ಇತ್ತು. ಸರ್ ಅವ್ರ ಶೆಡ್ಯೂಲ್ ಎಲ್ಲ ಒಂದು ಸ್ವಲ್ಪ ಅಬ್ರಾಡಲ್ಲೆಲ್ಲ ಇತ್ತು. ಸೊ ನಂದು ಕಂಪ್ಲೀಟ್ ಶೂಟ್ ಬ್ಯಾಂಗ್ಳೂರು ಮಾಡಿದ್ವಿ ನಾವು. ಓಕೆ, ಧನ್ವೀರ್ ಸರ್, ತಾವು ಯಾವ ಲೊಕೇಶನ್ಗಳಲ್ಲಿ ಶೂಟ್ ಮಾಡಿದ್ದೀರಿ? ತಮ್ಮಗಲ್ಲಿ ಯಾವ ಲೊಕೇಶನ್ ವಿಶೇಷ ಅನಿಸ್ತು ಸರ್? ಇಲ್ಲ, ನಮ್ದು ಕಂಪ್ಲೀಟ್ ಬ್ಯಾಕ್ ಡ್ರಾಪ್ ಹೋಗೋದೇ, ನಮ್ಮ ಇಡೀ ಸಿನಿಮಾ ಹೋಗೋದೇ ಬ್ಯಾಂಗ್ಳೂರ್ ಸಿಟಿ ಮತ್ತು ಔಟ್ಸ್ಕರ್ಟ್ಸಲ್ಲೇ. ಸೊ ಸಾಂಗ್ಸ್ ಮಾತ್ರ ನಾವು ಅಬ್ರಾಡ್ ಹೋಗಿ ಬರೋಗಿತ್ತು, ಒಂದು 2 ಸಾಂಗ್. ಅದು ಬಿಟ್ಟರೆ ಕಂಪ್ಲೀಟ್ ಲೊಕ್ಯಾಲಿಟಿಲೇ. ಯಾಕಂದರೆ ಆ ಕ್ಯಾರೆಕ್ಟರ್ ಅದೇ ಮಿಡಲ್ ಕ್ಲಾಸ್ ಹುಡುಗ ಆಗಿರೋದ್ರಿಂದ ಪ್ರತಿಯೊಬ್ಬನ ಮನೆಗೂ ಹತ್ರ ಆಗಬೇಕಿಂದ. ಸೊ ಅಲ್ಲಿ ಈ ಬೆಂಗಳೂರು ಲೊಕ್ಯಾಲಿಟಿಲೇ ಶೂಟ್ ಮಾಡಿದ್ವಿ ನಾವು. ಅಬ್ರೋಡ್ ಅಂತ ಹೇಳಿದ್ರಿ. 2 ಸಾಂಗ್ಗೋಸ್ಕರ ಹೋಗಿತ್ತು, ಒಂದು ಮುದ್ದು ರಾಕ್ಷಸಿ ಅಂತ ಮತ್ತು ಇಳಿ ಸಂಜೆ ಅಂತ. ಸೊ ಆ ಸಾಂಗ್ಸ್ ಕಂಪ್ಲೀಟ್ ಬಂದು ನಮ್ಮ ಭೂಷಣ್ ಮಾಸ್ಟರ್, ಇಡೀ ಪಿಕ್ಚರ್ದು ಕೊರಿಯೋಗ್ರಫಿ ಬಂದೇ ನಮ್ಮ ಭೂಷಣ್ ಮಾಸ್ಟರ್ ಮಾಡಿರೋದು. ತುಂಬ ಅದ್ಭುತವಾಗಿ ಬಂತು. ಜೊತೆಗೆ ಜನನೂ ಅದನ್ನು ತುಂಬ ಒಳ್ಳೆ ರೀತಿಲಿ ಒಪ್ಕೊಂಡ್ರು. ಮುದ್ದು ರಾಕ್ಷಸಿ ಸಾಂಗ್ನ ತುಂಬ ಖುಷಿ ಇದೆ. ಆ ಮುದ್ದು ರಾಕ್ಷಸಿ ಸಾಂಗ್ ಅಂತೂ ಎಲ್ಲರ ಬಾಯಲ್ಲೂ ಅದೇ ಸಾಂಗ್. ಇಷ್ಟು ಹಿಟ್ ಆಗುತ್ತೆ ಅಂತ ತಮಗೆ, ಅಂದರೆ ಇಷ್ಟು ಬೇಗ ಇಷ್ಟು ಪಾಪ್ಯುಲರ್ ಆಗುತ್ತೆ ಅಂತೇಳಿ ತಮಗೆ ಇಲ್ಲ, ಎಲ್ಲೋ ಒಂದು ಹೋಪ್ ಇತ್ತು, ಒಳ್ಳೆ ಇದೇನೋ ಹಿಟ್ ಆಗುತ್ತೆ ಅಂತ. ಬಿಕಾಸ್ ಯಾಕಂದರೆ ನಾನು ಹೇಳ್ದಂಗೆ ನಮ್ಮ ನಿರ್ದೇಶಕರು ಒಂಚೂರು ಬರವಣಿಗೆ ಚೆನ್ನಾಗಿದೆ, ಆಡು ಭಾಷೆಯಲ್ಲೇ ಇರೋದು. ಯಾಕಂದರೆ ಸರ್ವೇ ಸಾಮಾನ್ಯವಾಗಿ ಸಾರ್ವಜನಿಕರು ಮಾತಾಡೋ ಆಡು ಭಾಷೆಗಳಲ್ಲೇ ಅವನೇ ಜಾಸ್ತಿ ಅವ್ರ ಬರವಣಿಗೆ ಇರೋದು. ಸೊ ಅದರಿಂದ ನಾವು ಡಿಸ್ಕಸ್ ಮಾಡಿದಾಗ ಯಾವ ಥರ ಸಾಂಗ್ ಮಾಡಬೇಕು ಕಪಲ್ಸ್ಗೆ ಅಂದಾಗ, ಸೊ ಈಗಿನ ಯೂತ್ ಟ್ರೆಂಡ್ಸ್ಗಳಲ್ಲಿ ಕಾಲೇಜ್ ಕಪಲ್ಸ್ಗೆಲ್ಲ ಈ ಮುದ್ದು, ಕಂದ, ಚಿನ್ನಿ ಈ ಥರದ ಪದಗಳಿರುತ್ತಲ್ಲ, ಸೊ ಈ ಪದ ಜೋಡಣೆ ಇಟ್ಕೊಂಡು ಏನೋ ಟ್ರೈ ಮಾಡಿ ನೋಡಿ ಅಂದರೆ ಅವರು ಅಜ್ನಿ ಸರ್ ಕೂತು ಪ್ಲ್ಯಾನ್ ಮಾಡಿ ಒಂದು ಒಳ್ಳೆ ಸಾಂಗ್ ಇದೆ. ಧನ್ಯರ್ ಅವರೇ, ಯಾವ ವರ್ಗದ ಜನ ನಿಮ್ಮ ಸಿನಿಮಾವನ್ನು, ವಾಮನ ಸಿನಿಮಾವನ್ನು ಇಷ್ಟಪಡ್ತಾರೆ, ಎಂಜಾಯ್ ಮಾಡ್ತಾರೆ ಅಂತ ಅನ್ಸುತ್ತೆ? ಸರ್ ಪ್ರತಿಯೊಬ್ಬರು ಇಷ್ಟಪಡುವಂಥ ಸಿನಿಮಾನೇ ವಾಮನ. ಯಾಕಂದರೆ ಕಂಪ್ಲೀಟ್ ಹೋಲ್ ಪ್ಯಾಕೇಜ್ ಇದೆ. ಲವರ್ಸ್ಗೂ ಇದೆ, ಆಮೇಲೆ ಯೂತ್ಸ್ಗಂತೂ ಒಳ್ಳೊಳ್ಳೆ ಮಾಸ್ ಡೈಲಾಗ್ಸು, ಕಂಪ್ಲೀಟ್ ಏನಾಗ ಪೊರ್ಕಿ ಪರೋಡಿ ಸ್ಟೈಲ್ ಲೋಕಲ್ಲು, ಜೊತೆಗೆ ತಾಯಿ ಫ್ಯಾಮಿಲಿಗಾರ ತಾಯಿ ಕಂಪ್ಲೀಟ್ ತಾಯಿ ಸೆಂಟಿಮೆಂಟ್ ಇದೆ. ಕಂಪ್ಲೀಟ್ ಇಟ್ಸ್ ಅ ಮಿಕ್ಸ್ಚರ್.